ಸೋನಿಯಾ ಗಾಂಧಿ ಅವರ ವಿಚಾರಕ್ಕೆ ಬರ್ತೀನಿ. ಸೋನಿಯಾ ಗಾಂಧಿ ಅವರು 2004ರಲ್ಲಿ ಪ್ರಧಾನಿ ಆಗುವಂಥ ಒಂದು ಅವಕಾಶ ಇತ್ತು. 2004ರಲ್ಲಿ UPA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಪ್ರಧಾನಿ ಆಗುವಂಥ ಅವಕಾಶ ಇತ್ತು. ಆಗ ಅಬ್ದುಲ್ ಕಲಾಂ ರಾಷ್ಟ್ರಪತಿಯಾಗಿದ್ದರು. ಎಲ್ಲರೂ ಅಂದ್ಕೊಂಡಿದ್ರು ಆ ಸಂದರ್ಭದಲ್ಲಿ, ನಿಮಗೆ ಗೊತ್ತಿರ್ಬೋದು, ಬೆಳ್ಳಾರಿಯಲ್ಲಿ ಅದಕ್ಕಿಂತ ಮೊದಲೆಲ್ಲ ಆಗಿತ್ತು, ಒಂದು ವೇಳೆ ಅವರು ಪ್ರಧಾನಿಯಾದರೆ ನಾನು ಕೂದಲು ಬೋಳಿಸ್ಕೊಳ್ತೇನೆ ಅಂತೇಳಿ ಯಾರು ಸುಷ್ಮಾ ಸ್ವರಾಜ್ ಅವರು ಹೇಳ್ಕೊಂಡಿದ್ದರು. ಬಳ್ಳಾರಿಯಿಂದ ಸ್ಪರ್ಧೆ ಮಾಡಿದರು 99ನಲ್ಲಿ. 2004ರಲ್ಲಿ UPA ಅಧಿಕಾರಕ್ಕೆ ಬರುತ್ತೆ. UPA ಅಧಿಕಾರಕ್ಕೆ ಬಂದು ಸೋನಿಯಾ ಗಾಂಧಿ ಪ್ರಧಾನಿ ಆಗೋದಕ್ಕೆ ಯಾವುದೇ ಅಡೆತಡೆ ಇರಲಿಲ್ಲ. ಆದರೆ ಕೊನೆಗಳಿಗೆಯಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಈಗ ಸೋನಿಯಾ ಗಾಂಧಿಯವರು ತಾನು ಯಾಕೆ ಪ್ರಧಾನಮಂತ್ರಿ ಆಗಲಿಲ್ಲ ಅಂಥೇಳಿ ತಮ್ಮ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ಪ್ರಧಾನಿಯಾಗುವ ಅವಕಾಶ ಬಿಟ್ಟಿದ್ದೇಕೆ ಸೋನಿಯಾ? ಆತ್ಮಚರಿತ್ರೆಯಲ್ಲಿದೆ ಪ್ರೀತಿ ಪ್ರೇಮ ಸವಾಲಿನ ಚಿತ್ರಣ. ಸೋನಿಯಾ ಗಾಂಧಿ ತಮ್ಮ ಆತ್ಮಕಥೆ ಹೊರತಂದಿದ್ದಾರೆ. ಇಟಲಿಯ ಪುಟ್ಟ ಗ್ರಾಮದಲ್ಲಿ ಜನಿಸಿದ ಅವರು ಉನ್ನತ ವ್ಯಾಸಂಗಕ್ಕಾಗಿ ಕ್ಯಾಂಬ್ರಿಡ್ಜ್ಗೆ ತೆರಳಿದ್ರು. ಅಲ್ಲಿ ಓದುತ್ತಿದ್ದಾಗ ನೆಹರು ಮೊಮ್ಮಗ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಪರಿಚಯವಾಗಿ ಪ್ರೇಮಾಂಕುರಕ್ಕೆ ತಿರುಗಿತು. ಆನಂತರ ನೆಹರು ಗಾಂಧಿ ಕುಟುಂಬದ ಸೊಸೆಯಾಗಿ ಬಂದ ನಂತರ ಏನಾಯ್ತು, ಯಾಕೆ ಪ್ರಧಾನಿಯಾಗ್ಲಿಲ್ಲ ಅನ್ನೋ ಸತ್ಯವನ್ನ ಬಿಲಾಂಗಿಂಗ್ ಎ ಜರ್ನಿ ಆಫ್ ಲವ್ ಎಂಬ ಆತ್ಮಕಥೆಯಲ್ಲಿ ರಿವೀಲ್ ಮಾಡಿದ್ದಾರೆ. ರಾಜೀವ್ ಹತ್ಯೆ ನಂತರ ಅರಗಿಸಿಕೊಳ್ಳಲಾಗದ ನೋವು. 1984ರಲ್ಲಿ ಇಂದಿರಾ ಗಾಂಧಿ ಹತ್ಯೆಯಾದಾಗ ಬದುಕಿಗೆ ಅನಿರೀಕ್ಷಿತ ತಿರುವು ಸಿಕ್ತು. ಆ ಆಘಾತಕಾರಿ ಘಟನೆಯ ಬಳಿಕ ಪ್ರಧಾನಿ ಪತಿ ರಾಜೀವ್ ಗಾಂಧಿ ಕೂಡ ಭೀಕರವಾಗಿ ಹತ್ಯೆಗೀಡಾದ್ರು. ಇಂತಹ ಘೋರ ದುರಂತಗಳು, ಅರಗಿಸಿಕೊಳ್ಳಲಾಗದ ನೋವುಗಳೇ ನನ್ನನ್ನ ರಾಜಕೀಯದತ್ತ ದೂಡಿದ್ವು ಅಂತ ಸೋನಿಯಾ ಕೃತಿಯಲ್ಲಿ ವಿವರಿಸಿದ್ದಾರೆ. ಪ್ರಧಾನಿ ಆಗಲಿಲ್ಲವೇಕೆ ಸೋನಿಯಾ ಗಾಂಧಿ? 2004ರಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದಾಗ ಪಕ್ಷವು ಪ್ರಧಾನಿ ಹುದ್ದೆಗೆ ಇರುವಂತೆ ತೀವ್ರ ಒತ್ತಾಯ ಮಾಡಿತು. ಆದರೆ ಆ ಆಫರ್ ಅನ್ನ ನಿರಾಕರಿಸಿದ್ರು. ಅದಕ್ಕೆ ಕಾರಣವೇನು ಅನ್ನೋದನ್ನ ಸೋನಿಯಾ ಮುಚ್ಚುಮರೆಯಿಲ್ಲದೆ ಪ್ರಾಮಾಣಿಕವಾಗಿ ಓದುಗರ ಮುಂದೆ ತೆರೆದಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್. ಓಕೆ, ಅವರು ಪ್ರಧಾನಮಂತ್ರಿ ಆಗೋದಕ್ಕೆ ಹೋಗ್ತಾರಂತೆ. ಆಗ ರಾಹುಲ್ ಗಾಂಧಿ ತಡೀತಾರಂತೆ. ರಾಹುಲ್ ಗಾಂಧಿ ಒಂದು ಮಾತು ಹೇಳ್ತಾರಂತೆ, ಅಮ್ಮ, ಅಪ್ಪನನ್ನು ಕಳ್ಕೊಂಡಿದ್ದೀನಿ, ಅಜ್ಜಿನ ಕಳ್ಕೊಂಡಿದ್ದೀನಿ, ನಿನ್ನನ್ನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲಮ್ಮ. ಈ ಒಂದು ಮಾತಿನಿಂದಾಗಿ ಪ್ರಧಾನಮಂತ್ರಿ ಪಟ್ಟವನ್ನು ಬಿಟ್ಟಿದ್ದೇನೆ ಅಂಥೇಳಿ ತಮ್ಮ ಆತ್ಮಕಥೆಯಲ್ಲಿ ಬರ್ಕೊಂಡಿದ್ದಾರೆ. ನಾಳಿನ ಬುಲೆಟಿನಲ್ಲಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀನಿ.